ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕತೆ ಫ್ಯೂಷನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಸೂರ್ಯ ಉದಯಿಸುತ್ತಿದ್ದಾನೆ. ಹಕ್ಕಿಗಳು ಚಿಲಿಪಿಲಿಗುಟ್ಟುತ್ತಿವೆ. ಚಿಂಟು ಗುಬ್ಬಚ್ಚಿ ಒಂದು ಸುಂದರವಾದ ಎತ್ತರದ ಮರದ ಮೇಲೆ ತನ್ನ ಗೂಡನ್ನು ಕಟ್ಟುತ್ತಿದೆ. ಚಿಂಟು ಗುಬ್ಬಚ್ಚಿ ಹಾಡುತ್ತಾ, ಕಿಚ ಕಿಚ ಗುಬ್ಬಿ ಗೂಡು ಕಟ್ಟುವೆ ನಾನು, ತಂಪಾದ ಗಾಳಿ ಆಹಾ ಸಂತೋಷ ನನಗೆ. ಆನೆ ಮರಿ ಗಂಭೀರವಾಗಿ ನಡೆಯುತ್ತಿದೆ. ಅಷ್ಟರಲ್ಲಿ ಪೊದೆಯ ಹಿಂದೆ ಕಳ್ಳ ನರಿ ಅವಿತುಕೊಂಡು ಚಿಂಟುವನ್ನು ನೋಡುತ್ತಿದೆ. ನರಿ ಹಸಿವಿನಿಂದ ಇದೆ. ನರಿ ತನ್ನಲ್ಲಿಯೇ ಈ ಸಣ್ಣ ಗುಬ್ಬಚ್ಚಿ ಎಷ್ಟು ಚೆನ್ನಾಗಿದೆ, ಇವತ್ತು ಇದನ್ನೇ ಊಟ ಮಾಡಬೇಕು. ಆದರೆ ಈ ಆನೆ ಮರಿ ಇಲ್ಲಿಯೇ ಇದೆ, ಏನು ಮಾಡಲಿ? ನರಿ ಒಂದು ಸುಳ್ಳು ಗಾಯದ ನಾಟಕ ಆಡುತ್ತದೆ. ಅದು ಮರದ ಕೆಳಗೆ ಬಿದ್ದು ಅಯ್ಯೋ ಅಮ್ಮ ಎಂದು ಕಿರುಚಾಡುತ್ತದೆ. ಏನಾಯ್ತು ನರಿಯಣ್ಣ, ಯಾಕೆ ಅಳುತ್ತಿದ್ದೀಯಾ? ಅಯ್ಯೋ ಆನೆ ಮರಿಯೇ, ಕಾಡಿನ ಅಂಚಿನಲ್ಲಿ ಬೇಟೆಗಾರರು ನನ್ನ ಕಾಲಿಗೆ ಬಲೆ ಹಾಕಿದರು. ಹೇಗೋ ತಪ್ಪಿಸಿಕೊಂಡು ಬಂದೆ. ಕಾಲಿಗೆ ತುಂಬ ಗಾಯವಾಗಿದೆ. ನನಗೇನಾದರೂ ತಿನ್ನಲು ತಂದು ಕೊಡ್ತೀಯಾ? ಆನೆ ಮುಗ್ಧವಾಗಿ, ಖಂಡಿತ ನರಿಯಣ್ಣ, ನೀನು ಇಲ್ಲೇ ಮರದ ಕೆಳಗೆ ವಿಶ್ರಾಂತಿ ತಗೋ. ಆನೆ ಹಣ್ಣು ತರಲು ಹೋಗುತ್ತದೆ. ನರಿ ಮೇಲೆ ಮರದತ್ತ ನೋಡುತ್ತದೆ. ಚಿಂಟು ಗುಬ್ಬಚ್ಚಿ ಇವೆಲ್ಲವನ್ನು ಗಮನಿಸುತ್ತಿರುತ್ತದೆ. ನರಿ ಮೆಲ್ಲಗೆ ಮರ ಹತ್ತಲು ಶುರು ಮಾಡುತ್ತದೆ. ಚಿಂಟು, ನರಿಯಣ್ಣ ಕೆಳಗೆ ಇಳಿಯಣ್ಣ, ಆನೆ ಮರಿ ಬಂದು ನಿನಗೆ ಹಣ್ಣು ತಂದು ಕೊಡ್ತಾನೆ. ನರಿ, ಅಯ್ಯೋ ಗುಬ್ಬಿ, ನಿನ್ನ ಗೂಡು ಎಷ್ಟು ಮೃದುವಾಗಿದೆ, ಒಮ್ಮೆ ನೋಡಿ ಬರ್ತೀನಿ. ನರಿ ಹತ್ತಿರ ಬರುತ್ತದೆ. ಚಿಂಟು ತಕ್ಷಣ ಒಂದು ತಂತ್ರ ಹೂಡುತ್ತದೆ. ಅದೇನೆಂದರೆ, ಮರದ ಕೊಂಬೆಯಲ್ಲಿ ತಾನು ಸಂಗ್ರಹಿಸಿಟ್ಟಿದ್ದ ಜೇನುಗೂಡಿನ ಹತ್ತಿರ ನರಿ ಬರುವಂತೆ ಮಾಡುತ್ತದೆ. ಚಿಂಟು, ನರಿಯಣ್ಣ, ನಿನಗೆ ತುಂಬ ಹಸಿವಾಗಿದೆ ಅಲ್ವಾ? ಈಗೋ ಇಲ್ಲೊಂದು ಸಿಹಿಯಾದ ಹಣ್ಣು ಇದೆ, ತಗೋ. ನರಿ ಜೇನುಗೂಡನ್ನು ಹಣ್ಣು ಎಂದು ಭಾವಿಸಿ ಬಾಯಿ ತೆರೆದು ಕಚ್ಚುತ್ತದೆ. ತಕ್ಷಣ ಜೇನುನೊಣಗಳು ನರಿಯ ಮೇಲೆ ದಾಳಿ ಮಾಡುತ್ತದೆ. ನರಿ, ಅಯ್ಯೋ ಕಾಪಾಡಿ, ಅಮ್ಮ ಜೇನುನೊಣ, ಯಾರಾರು ಕಾಪಾಡಿ ಎಂದು ಕಿರುಚಾಡುತ್ತದೆ. ಆನೆ ಮರಿ ಹಣ್ಣು ಹಿಡಿದು ತರುತ್ತದೆ. ಆನೆ, ಏನಾಯ್ತು ಚಿಂಟು, ನರಿ ಯಾಕೆ ಓಡ್ತಿದೆ, ಏನಾಗಿದೆ? ಚಿಂಟು ನಗುತ್ತಾ, ನರಿಯಣ್ಣನಿಗೆ ಸಿಹಿಯಾದ ಜೇನು ಇಷ್ಟವಾಯಿತು, ಆನೆ ಮರಿಯೇ ತಿಳಿಯಿತಾ? ಸೂರ್ಯ ಮುಳುಗುತ್ತಿದ್ದಾನೆ. ಚಿಂಟು ಮತ್ತು ಆನೆ ಸ್ನೇಹಿತರಾಗಿ ಮಾತನಾಡುತ್ತಿದ್ದಾರೆ. ಚಿಂಟು, ನೋಡು ಆನೆ ಮರಿಯೇ, ದುರಾಸೆ ಪಟ್ಟರೆ ನರಿಗಾದ ಗತಿಯೇ ಆಗುತ್ತದೆ. ನೀನು ಯಾರಿಗಾದರೂ ಸಹಾಯ ಮಾಡುವ ಮುನ್ನ ಅವರು ಒಳ್ಳೆಯವರೇ ಎಂದು ಯೋಚಿಸಬೇಕು. ಹೌದು ಚಿಂಟು, ನೀನು ತುಂಬ ಬುದ್ಧಿವಂತ. ಚಿಂಟು ಮತ್ತು ಆನೆ ಇಬ್ಬರು ಸೇರಿ ನಗುತ್ತಾರೆ. ದುರಾಸೆ ದುಃಖಕ್ಕೆ ಮೂಲ. ಬುದ್ಧಿವಂತಿಕೆ ಇದ್ದರೆ ಯಾವುದೇ ಸಂಕಷ್ಟದಿಂದ ಪಾರಾಗಬಹುದು. ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಬಡ ಹುಡುಗನು ತನ್ನ ತಾಯಿ ಲಕ್ಷ್ಮಿಯೊಂದಿಗೆ ಬದುಕುತ್ತಿದ್ದನು. ಅಮ್ಮ, ಇಂದು ನಮಗೆ ಊಟಕ್ಕೆ ಏನು ಇದೆ? ಮಗ, ಸ್ವಲ್ಪ ಅನ್ನ ಮಾತ್ರ ಇದೆ, ನೀನು ತಿನ್ನು. ಇಲ್ಲ ಅಮ್ಮ, ನಾವು ಇಬ್ಬರು ಹಂಚಿಕೊಂಡು ತಿನ್ನೋಣ. ಅಷ್ಟರಲ್ಲಿ ಒಬ್ಬ ಗ್ರಾಮದ ಮನುಷ್ಯ, ನೋಡಿ ನೋಡಿ, ಒಂದು ಹೊತ್ತು ಊಟಕ್ಕೂ ಎಷ್ಟು ಕಷ್ಟಪಡುತ್ತಿದ್ದಾರೆ. ರಾಮು, ನೀನು ಯಾವಾಗಲೂ ಹೀಗೆ ಇರುತ್ತೀಯಾ? ಅಮ್ಮ, ಎಲ್ಲರೂ ನೋಡಿ ನಮ್ಮನ್ನು ನಗುತ್ತಿದ್ದಾರೆ. ಮಗ, ಒಂದಲ್ಲ ಒಂದು ದಿನ ನಮ್ಮ ಅದೃಷ್ಟ ಬದಲಾಗುತ್ತದೆ, ಯೋಚಿಸಬೇಡ. ನಾನು ಕಾಡಿಗೆ ಹೋಗಿ ಕಡ್ಡಿಯನ್ನು ಸಂಗ್ರಹಿಸಿ ತರುತ್ತೇನೆ ಅಮ್ಮ. ಎಂದು ಹೇಳಿ ರಾಮು ಕಾಡಿಗೆ ಬರುತ್ತಾನೆ.
ಅಯ್ಯೋ, ಈ ಕುದುರೆ ಗಾಯಗೊಂಡಿದೆ, ಭಯಬೇಡ, ನಾನು ನಿನ್ನನ್ನು ಉಳಿಸುತ್ತೇನೆ ಎಂದು ರಾಮು ಅದಕ್ಕೆ ಚಿಕಿತ್ಸೆ ನೀಡುತ್ತಾನೆ. ಕೆಲವು ದಿನಗಳ ನಂತರ ರಾಮು, ನೀನು ನನ್ನನ್ನು ಉಳಿಸಿದ್ದೀಯಾ? ಏನು, ನೀನು ಮಾತನಾಡ್ತೀಯಾ? ನಾನು ಮಾಯಾ ಕುದುರೆ. ನಿನಗೆ ಏನು ಬೇಕು ಕೇಳು ರಾಮು. ನನಗೆ ಏನೂ ಬೇಡ, ನನ್ನ ತಾಯಿ ಸುಖವಾಗಿರಬೇಕು. ನಿನ್ನ ಒಳ್ಳೆತನಕ್ಕೆ ಪ್ರತಿಫಲ ಕೊಡುತ್ತೇನೆ ರಾಮು. ನಂತರ ರಾಮು ಮನೆಗೆ ಬರುತ್ತಾನೆ. ರಾಮು, ನಮ್ಮ ಮನೆ ನೋಡು, ಇದ್ದಕ್ಕಿದ್ದ ಹಾಗೆ ಎಷ್ಟು ದೊಡ್ಡದಾಗಿದೆ ರಾಮು. ಅಮ್ಮ, ಇದು ಮಾಯಾ ಕುದುರೆಯ ಆಶೀರ್ವಾದ ಎಂದು ನಡೆದದ್ದೆಲ್ಲ ತಿಳಿಸುತ್ತಾನೆ. ಒಂದು ದಿನ ಕಾಡಿನಲ್ಲಿ ರಾಮು ಮತ್ತು ಕುದುರೆ ಮಾತನಾಡುವಾಗ ಅದನ್ನು ನೋಡಿದ ಒಬ್ಬ ದುಷ್ಟನು ಆ ಕುದುರೆಯನ್ನು ಕದಿಯಬೇಕು ಎಂದು ಯೋಚಿಸುತ್ತಾನೆ. ಅಲ್ಲಿದ್ದ ಇನ್ನೊಬ್ಬ ದುಷ್ಟನು, ಅದರಿಂದ ನಮಗೆ ಹಣ ಸಿಗುತ್ತದೆ ಎಂದು ಮಾತನಾಡುತ್ತಾರೆ. ಅವರು ಹತ್ತಿರ ಬರುತ್ತಿದ್ದಂತೆ ರಾಮು, ನಿಲ್ಲಿ, ಅವರು ನನ್ನ ಸ್ನೇಹಿತ ಎಂದು ಕೂಗುತ್ತಾನೆ. ನೀನೇನೇ ಮಾಡಿದರೂ ನಾವು ಇದನ್ನು ತೆಗೆದುಕೊಂಡೇ ಹೋಗುತ್ತೀವಿ. ಆದರೆ ನಾನು ಬಿಡುವುದಿಲ್ಲ. ನೀವು ತಪ್ಪು ಮಾಡುತ್ತಿದ್ದೀರಾ. ನನ್ನ ಸ್ನೇಹಿತನನ್ನು ನಾನು ಬಿಟ್ಟುಕೊಡುವುದಿಲ್ಲ. ರಾಮು, ನಿನ್ನ ಧೈರ್ಯವನ್ನು ನೋಡಿ ನನಗೆ ಸಂತೋಷವಾಗಿದೆ. ಬಾ, ನನ್ನ ಮೇಲೆ ಕೂರು. ರಾಮು ಕುದುರೆಯ ಮೇಲೆ ಕೂರುತ್ತಾನೆ. ಕುದುರೆ ಅಲ್ಲಿಂದ ಬೇಗವಾಗಿ ಓಡುತ್ತದೆ. ನೀನು ನಮಗೆ ಎಲ್ಲವನ್ನೂ ಕೊಟ್ಟೆ. ಧನ್ಯವಾದಗಳು ಗೆಳೆಯ. ನಾವು ಹೇಗೆ ನಿನ್ನ ಋಣವನ್ನು ತೀರಿಸುವುದು ನನಗೆ ತಿಳಿಯುತ್ತಿಲ್ಲ. ರಾಮು, ಇಲ್ಲಿಗೆ ನನ್ನ ಕೆಲಸ ಮುಗಿದಿದೆ. ನಾನು ಹೊರಡುವ ಸಮಯ ಬಂದಿದೆ. ಏನು, ನೀನು ನಮ್ಮನ್ನು ಬಿಟ್ಟು ಹೋಗುತ್ತೀಯಾ? ಹೌದು, ನಾನು ನನ್ನ ನಿಜವಾದ ಮನೆಗೆ ಹೋಗಬೇಕು. ನಾವು ನಿಮ್ಮನ್ನು ಯಾವಾಗಲೂ ನೆನಪಿಡ್ತೀವಿ. ಕುದುರೆ ಅಲ್ಲಿಂದ ತೆರಳುತ್ತದೆ. ರಾಮು ಮತ್ತು ಲಕ್ಷ್ಮಿ ಅದಕ್ಕೆ ವಿದಾಯ ತಿಳಿಸುತ್ತಾರೆ. ನಾವು ಒಳ್ಳೆಯದು ಮಾಡಿದರೆ ನಮಗೆ ಒಳ್ಳೆಯ ರೀತಿಯಲ್ಲಿ ಪ್ರತಿಫಲ ದೊರೆಯುತ್ತದೆ. ಇದು ನಮ್ಮ ಮೊದಲನೆಯ ಕತೆ ಆಗಿರುವುದರಿಂದ ದಯವಿಟ್ಟು ಎಲ್ಲರೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಲಾಸ್ಟ್ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.